ರೀ ಎಲ್ರು ಬಿದ್ದಿದ್ದೀರಾ? ಬರ್ರಿ ಈಚೆ ಕಡೆಗೆ ಬರ್ರಿ. ಯಾವಳ ಯಾವನ ಎಲ್ಲಿ ಬಿದ್ದಿರ ಬರ್ರಿ. ನನ್ನ ಗಂಡನ ಜೊತೆ ಇಷ್ಟೊಂದೆಲ್ಲ ಹೆಣ್ಮಕ್ಳು ಚಕ್ಕಂದಾಡ್ತಾವ್ರೆ ಬಿಟ್ಬಿಡ್ತೀನಿ ನಾನು. ರೀ ಲೇ ಊರಿಗೆ ಹೋಯ್ತೀನಿ ಅಂದಲ್ಲ, ಇಲ್ಲೇನ್ ಮಾಡ್ತಾ ಇದೀಯ ನೀನು? ಟ್ರೈನ್ ಹತ್ತಿಸ್ಬಿಟ್ಟು ನಾನೇ ಬಂದೆ ಅಲ್ವಾ? ಇಲ್ಲಿಗೆ ಯಾಕೆ ಬಂದೆ ನೀನು? ಇಲ್ಲಿ ಯಾಕೆ ಇಷ್ಟೊಂದು ಕಿರ್ಚಾಡ್ತಾ ಇದೀಯಾ? ನೋಡು, ಇದು ಮನೆಯಲ್ಲ, ಇದು ನಾನು ಕೆಲಸ ಮಾಡ್ತಿರೋ ಜಾಗ, ಇದು ಗಾರ್ಮೆಂಟ್ಸು. ಇಲ್ಲಿ ನೂರಾರು ಜನ ಕೆಲಸದವ್ರು ಇರ್ತಾರೆ, ಸಾವಿರಾರು ಜನ ಇರ್ತಾರೆ. ನೋಡು, ಇಲ್ಲೆಲ್ಲ ನಾವಿಬ್ರು ಮಾತಾಡೋದು ಸರಿಯಲ್ಲ. ಏನಿದ್ರು ಮನೆ ಹತ್ರ ಹೋಗಿ ಮಾತಾಡ್ಕೊಳ್ಳೋಣ. ಈಗ ನಿನ್ಗೆ ಏನಾಯ್ತು ಅಂತ ಹಿಂಗೆ ಕಿರ್ಚಾಡ್ತಾ ಇದೆಯಾ? ಸುಮ್ಮನೆ ಇಲ್ಲಿಂದ ಹೋಗೋದು ಕಲಿ. ಸುಮ್ಮನೆ ನನ್ನ ತಲೆ ತಿನ್ಬೇಡ ನೀನು. ಅಯ್ಯೋ ಡಬ್ಬ ನನ್ನ ಮಗನೇ, ಗಂಡ ಅಲ್ಲ ನೀನು, ಬಂಡ ನೀನು. ಮೆಟ್ಕಿಟ್ ತಗೊಂಡಾಕ್ಬಿಡ್ಬೇಕು ನಿಂಗೆ. ಏನ್ಲ ಅನ್ಕಡಿದ್ಯಾ? ನಾನೇನು ಒಳ್ಳೆ ಗೊತ್ತಾಗಲ್ಲ. ತಿಂಗಳಿಗೊಂದ್ಸಲ 2 ತಿಂಗಳಿಗೊಂದ್ಸಲ ಊರಿಗೆ ಕಳಿಸ್ಬಿಟ್ಟು ನಿಮ್ಮ ಗಾರ್ಮೆಂಟ್ಸ್ ಆಗಿರೋ ಸಿಕ್ಕಿರೋ ಹುಡುಗಿಯರ ಜೊತೆ ಎಲ್ಲಾನು ಮಜಾ ಮಾಡ್ಕೊಂಡು, ಶಾಪಿಂಗ್ ಮಾಡಿಸ್ಕೊಂಡು, ನಮ್ಮ ಅಪ್ಪನ ದುಡ್ಡು ಖರ್ಚು ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ಬೋದು ಅಂತ ಅನ್ಕೊಂಡಿದ್ಯಾ ಲಭ್ಯ ವರ್ಸಿ? ನಾನು ಏನಂತ ಅನ್ಕೊಬಿಟ್ಟಿದ್ಯಾ? ನೀನು ಹೇಳ್ದಂಗೆಲ್ಲ ಕೇಳ್ಕೊಂಡು ಬಿದ್ದಿರ್ತೀನಿ ಅಂತ ಅನ್ಕೊಬಿಟ್ಟ? ಕಣ್ಣಾರೆ ಕಂಡಿವ್ನಿ ಕಣಲ್ಲ ನೀನು ಅಲ್ಕ ಕೆಲ್ಸವಾ? ನನ್ನ ಗಂಡ ದೇವರು, ನನ್ನ ಗಂಡ ಹಂಗೆ, ನನ್ನ ಗಂಡ ಹಿಂಗೆ ಅಂತ ನಮ್ಮ ಅಪ್ಪ ಅಮ್ಮನ ಹತ್ರ ಊರು ತುಂಬ ಬಿಲ್ಡಪ್ ಕೊಟ್ಟು ಸಾಕಾಗೋಗ್ಬಿಟ್ಟಾಯ್ತು ನನಗಂತೂ. ಎಲ್ಲ ಬಿಲ್ಡಪ್ ಕೊಡ್ತಾ ಇದ್ದೆ. ಆದರೆ ನೀನು ಮಾಡಿರೋ ಅಲ್ಕ ಕೆಲಸಕ್ಕೆ ಮಗನೇ, ಅಲ್ಲಿ ಇಲ್ಲಿ ಮರ್ಯಾದೆ ಕಳೆದ್ರೆ ಆಗಲ್ಲ ನಿಂದು. ಎಲ್ಲಾರ ಮುಂದೆನೂ ಕಳೆದ್ರೇನೆ ನಿನಗೆ ಬುದ್ಧಿ ಬರೋದು. ಇಲ್ಲ ಸುಮ್ಮನೆ ಅಂತಂದರೆ ನಿನಗೆ ಬುದ್ಧಿ ಬರೋಕ್ಕೆ ಸಾಧ್ಯನೇ ಇಲ್ಲ ನಿನಗೆ. ದರಿದ್ರು ನನ್ನ ಮಗನೇ. ಲೇ ಚಿನ್ನ, ಯಾಕೆ ಹಿಂಗೆ ಆಡ್ತಾ ಇದೆಯಾ? ನೋಡು, ಯಾರೋ ನಿನಗೆಲ್ಲ ಸುಳ್ಳು ಮಾಹಿತಿ ಕೊಟ್ಟವ್ರೆ ಅಂತ ಅನ್ನಿಸ್ತದೆ. ಯಾರೋ ನನಗೂ ನಿನಗೂ ತಂದಿಕ್ಬೇಕು ಅಂತ ಹೇಳ್ಬಿಟ್ಟು ಇಂಥ ಕೆಲಸ ಮಾಡೋರೆ. ಯಾರೋ ಆಗ್ತಿರೋರು ಇಂಥ ಕೆಲಸ ಎಲ್ಲ ಮಾಡ್ತಾವ್ರೆ. ನೋಡು, ನೀನು ಈಗ ಅದೆಲ್ಲ ಬಿಟ್ಬಿಡು. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ. ನೀನು ಈಗ ಅದೆಲ್ಲ ಬಿಟ್ಬಿಟ್ಟು ನೀನು ಸುಮ್ಮನೆ ಇರೋದು ಕಲಿ. ನೀನು ಯಾಕೆ ಸುಮ್ಕೆನೇನಿಯಾ ಹೆಂಗೆಂಗೋ ಮಾತಾಡ್ತೀಯಾ? ಯಾರ್ಯಾರೋ ಮಾತು ಕೇಳ್ಬಿಟ್ಟು ನಿನ್ನ ಗಂಡನೇನಿಯಾ ನೀನು ದ್ವೇಷ ಮಾಡ್ತೀಯಾ? ನಿನ್ನ ಗಂಡನ ಮೇಲೆ ನೀನು ಅನುಮಾನ ಪಡ್ತೀಯ? ನೀನು ನಿನ್ನ ಗಂಡ ಏನು ಅಂತ ಹೇಳ್ಬಿಟ್ಟು ನಿನಗೆ ಗೊತ್ತಿಲ್ವೇನೆ? ಯಾರೋ ನಿನ್ನ ಮಧ್ಯೆ ಉಳಿ ಹಿಂಡ್ತಾವ್ರೆ ಅಂತ ಅನ್ನಿಸ್ತದೆ. ದರಿದ್ರದರು ಯಾರು ಅಂತ ಬೋಗಳು ಅವ್ರಿಗೆ ಗಿಪ್ಲಿ ತಗೊಂಡು ಹೊಡೆದ್ಬಿಡ್ತೀನಿ ಅವ್ರಿಗೆ. ಯಾರು ಅಂತ ಹೇಳಿದ್ರೆ ನನ್ನ ಮೇಲೆ ನೀನು ದ್ವೇಷ ಮಾಡ್ತಾ ಇದೆಯಾ ಅಂತಂದರೆ ಅವ್ರು ನಿನ್ನ ತಲೆಗೆ ಎಷ್ಟು ತುಂಬಿರಬೇಡ. ನಿನಗೆ ಎಷ್ಟು ಏನೇನೋ ಹೇಳ್ಕೊಟ್ಟಿರ್ಬೇಡ. ಹೇಳು, ಯಾವಳೆ ನಿನಗೆ ಬಂದ್ಬಿಟ್ಟು ತಲೆ ತುಂಬಿದ್ದು ನಿನಗೆ? ನಿನ್ನ ಗಂಡ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಿನ್ನ ಗಂಡ ಶ್ರೀರಾಮಚಂದ್ರ ಕಣೆ. ಹೋಗು ಮನೆಗೆ, ಸಂಜೆ ಹೊತ್ತಿನ ಹೋಗು, ಕುಂತ್ಕೊಂಡು ಆರಾಮಾಗೆ ಇಲ್ಲ ನಾವು ಹೋಗಿ ತಿನ್ಕೊಂಡು ಆರಾಮಾಗಿ ಮಾತಾಡೋಣ. ಮುಚ್ಚಲೆ ಬಾಯ್ನ ನಿನ್ನ ಮಕ್ಕ ಮುಚ್ಚಲ. ನಿನ್ಗೆ ಏನಾರ ತಗೊಂಡು ಆಕ ಗಂಟನೂ ನನಗೆ ಮನ್ಸು ಬರಕಿಲ್ಲ ನೋಡು. ನಿಂಗೆ ಏನಾರ ತಗೊಂಡು ಅಮೃಸೆ ಹಾಕ್ಬಿಡ್ತೀನಿ ನಿನ್ಗಂತೂ ಮಗನೇ. ನಾನೇ ಸುಮ್ಕೆ ಯಾವಳ ಮಾತು ಕೇಳ್ಬಿಟ್ಟು ನೀನು ನಂಬಿದ್ದೀನಿ ಅಂತ ಅನ್ಕೊಂಡಿಲ್ಲ. ಕಣ್ಣು ಮುಂದೆ ಆ ಬೇವರ್ಸಿ ಜೊತೆ ನೀನು ಮಾಲ ಹೋಯ್ತಿದ್ದಲ್ಲ, ಅವಾಗೂ ನೋಡಿದ್ದೀನಿ. ಹಾಗೆ ಇನ್ನೊಬ್ಳು ಅವಳನ್ನ ಹಿಡ್ಕೊಂಡಲ್ಲ ಫುಟ್ಪಾತ್ ಏನೋ ಕೊಡಿಸ್ತಿದ್ದಲ್ಲ, ಅವಾಗೂ ಕಂಡಿದ್ದೀನಿ. ಈ ಕಣ್ಣಾರೆ ನೋಡ್ರೋದನ್ನ ಮಾತ್ರ ನಿನಗೆ ಮಾತಾಡ್ತಾ ಇದ್ದೀನಿ. ನೋಡು, ಒಬ್ರ ಇಬ್ರ ಎಷ್ಟು ಜನನಲ್ಲ ನಿನಗೆ? ನೆಟ್ಟಿಗೆ ಎಂಟಿ ಜೊತೆ ಸಂಸಾರ ಮಾಡೋಕ್ಕಾಗಲಿ ಯೋಗ್ಯತೆ ಇಲ್ದಿರ ನನ್ನ ಮಗ. ಇಲ್ಲಿ ಗಾರ್ಮೆಂಟ್ಸ್ ಫುಲ್ಲೂ 500 ಜನನ 1000 ಜನ ಮೇಂಟೈನ್ ಮಾಡ್ತಿದ್ಯಲ್ಲ. ಇವತ್ತೇ ಕೊನೆ. ಇವತ್ತಿಂದ ಯಾವ ಗಾರ್ಮೆಂಟ್ಸ್ಗೂ ಹೋಗಿಲ್ಲ. ಮುಚ್ಕೊಂಡು ಬಿದ್ದಿರೋ. ನಮ್ಮ ಅಪ್ಪನ ಆಸ್ತಿನಾಗ ಎಂಜಾಯ್ ಮಾಡೋದಲ್ಲದೆ ಗಾರ್ಮೆಂಟ್ಸಾಗ ಮ್ಯಾನೇಜರ್ ಅಂತ ಸೇರ್ಕೊಬಿಟ್ಟು ಇಲ್ದಿರ ಆಟ ಆಡ್ತಾ ಇದೆಯಾ ಹುಡುಗಿ ಜೊತೆ ಎಲ್ಲನೂ. ನೀನು ಮಾತ್ರ ಸುಮ್ಮನೆ ಬಿಡಲ್ಲ. ಲೇ, ನಾನು ಹಂಗೆಲ್ಲ ಮಾಡೋನಲ್ಲ. ಏನೋ ಅವ್ರು ಕಷ್ಟಕ್ಕೇನೋ ಕೇಳಿರ್ತಾರೆ, ಅದು ಕರ್ಕೊಂಡು ಹೋಗಿರ್ತೀನಿ. ಅಷ್ಟಕ್ಕೆಲ್ಲ ಅನುಮಾನ ಪಡ್ತೀಯ ನೀನು? ನಾನು ಏನಾದ್ರೂ ಎಂದನ ತಪ್ಪು ಕೆಲಸ ಮಾಡಿದ್ದೀನಾ? ಚರ ಕಿತ್ತೋಯ್ತವೆ ನನ್ನ ನನ್ನ ಹತ್ರ ಏನಾರ ಹಂಗೆ ಮಾಡಿದೀನ ಹಿಂಗೆ ಮಾಡಿದೀನ ಅಂತ ಹೇಳ್ಬಿಟ್ಟು ಏನಾರ ಮಾತಾಡಿದ್ರೆ ನನಗೆ ಸುಮ್ಮನೆ ಮೈ ಉರಿಸ್ಬೇಡ. ನನಗೆ ಹಾಳಾಗೋಗು ಸುಮ್ಮನೆ. ಏಯ್ ಮನ್ಯಾಳಿಗಳ ಕೇಳಿಸ್ಕೊಳ್ರಿ. ಅವಳ ಬೇವರ್ಸಿಗಳು ನನ್ನ ಗಂಡನ ಜೊತೆ ಇದ್ರಿ ಅಂತ ಹೇಳ್ಬಿಟ್ಟು ನಾನು ಸಂದಾಕ್ ನೋಡಿದ್ದೀನಿ. ಎಲ್ಲಾರನ್ನೂ ಕಣ್ಣಾರೆ ಕಂಡುಬಿಟ್ಟಿದ್ದೀನಿ. ಈಗ ಯಾವಳನ ಇನ್ನೊಂದು ಕಿತ್ತ ನನ್ನ ಗಂಡನ ನಂಬರು ಫೋನ್ ಮಾಡೋದಾಗ್ಲಿ, ನನ್ನ ಗಂಡಂಗೆ ಮೆಸೇಜ್ ಮಾಡೋದಾಗ್ಲಿ, ಇಲ್ಲ ನನ್ನ ಗಂಡನ ಜೊತೆ ಓಡಾಡೋದಾಗ್ಲಿ ನೋಡಿದ್ದೆ ಅಂತ ಅಂದರೆ ಅವತ್ತು ನಿಮ್ಮ ಕತೆ ಮುಗ್ಸಾಕ್ಬಿಡ್ತೀನಿ ಅಷ್ಟೇನೆ. ಏನು ಅನ್ಕೊಬಿಟ್ಟಿದ್ದೀರಾ? ನನ್ನ ಗಂಡನನ್ನ ಸಿಕ್ದಂಗೆ ಬಳಸ್ಕೊಂಡು ಸಿಕ್ದಂಗೆ ಉಪಯೋಗಿಸ್ಕೋಬೋದು ಅಂತ ಅನ್ಕೊಂಡಿದ್ದೀರಾ? ನಿಮಗೂ ಮನೆಗಳು ಸಂಸಾರಗಳು ಅವೇ. ನಾನೇನಾರ ಮಂತಕ್ಕೆ ಬಂದೆ ಅಂತಂದರೆ ಒಬ್ಬೊಬ್ರು ಕತೆನೂ ಮುಗಿಸ್ಬಿಟ್ಟೆ ಬರೋದು ನಾನು. ಏನು ಅನ್ಕೊಬಿಟ್ಟಿದ್ದೀರಾ? ಸಾಮಾನ್ಯ ಅಂತ ಅನ್ಕೊಬಿಟ್ಟಿದ್ದೀರಾ? ಗಾರ್ಮೆಂಟ್ಸ್ ಆಗಿರೋರೆಲ್ಲ ಕೇಳಿಸ್ಕೊಳ್ಳಿ. ಈಗಲೇ ಹೇಳ್ತಾ ಇದ್ದೀನಿ. ಯಾವಳ ನನ್ನ ಗಂಡನ ಜೊತೆ ಕಾಂಟ್ಯಾಕ್ಟ್ ಆಗಿದ್ರು ಎಲ್ಲರೂ ಮುಚ್ಕೊಂಡು ಕಟ್ಟು ಮಾಡಿದ್ರೆ ಸರಿ. ಕಾಂಟ್ಯಾಕ್ಟ್ಗಳು ಎಲ್ಲನೂ ಇವತ್ತೇ ಈ ಕ್ಷಣನೇ ಕೊನೆ. ಇನ್ನೊಂದು ಸಲ ಏನಾದರೂ ನನ್ನ ಗಂಡನ ಸುದ್ದಿಗೆ ಬಂದು ಹಂಗೆ ಹಿಂಗೆ ಅಂತ ಫೋನ್ ಬಂತು, ಒಬ್ಬೊಬ್ಳು ಮಂತ ಕುಡಿಕ ಬಂದು ಚೊಪ್ಲಿ ತಗೊಂಡು ಕಿತ್ತೋಂಗೆ ಹೊಡೆದ್ಬಿಡ್ತೀನಿ. ನಿಮ್ಮ ಗಂಡುಗಳ ಜೊತೆ ನೀವು ಸಂಸಾರ ಮಾಡ್ಕೊಳ್ಳಿ. ನನ್ನ ಗಂಡನ ವಿಚಾರಕ್ಕೆ ಬಂದ್ರೋ ಲೇ ಏನಿದ್ರು ಮಂತಗೋಗಿ ಮಾತಾಡ್ಕೊಳಲ್ಲ ಕಣೆ. ಇಲ್ಲೆಲ್ಲ ಮಾತಾಡೋದು ಬೇಡ. ಇಲ್ಲಿ ನಮ್ಮ HR ನಮ್ಮ ಮ್ಯಾನೇಜರು ಎಲ್ಲರೂ ನೋಡ್ತಾ ಇರ್ತಾರೆ. ಹಿಂಗೆ ಗಲಾಟೆ ಮಾಡಿಬಿಟ್ರೆ ಸುಮ್ಮನೆ ಎಲ್ಲ ನನ್ನ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ನನ್ನ ಮಾತು ಕೇಳೆ. ನಾನು ಯಾವ ಹುಡುಗಿ ಜೊತೆನೂ ಹೋಗಲ್ವೇ? ನಿನಗೆ ಬಿಟ್ರು ನನಗೆ ಯಾರೂ ಬೇಕಿಲ್ವೇ? ನೋಡು, ಏನೋ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟೈತೆ. ನನ್ನ ಮಾತು ಕೇಳೆ. ಇನ್ನೊಂದ್ಸಲ ಎಲ್ಲ ಇಂಥ ಕೆಲಸ ನಾನು ಮಾಡಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಬಾ, ಮನೆ ಹತ್ರ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರ್ತೀನಿ. ಬಾಯಿಲಿ ನಿನ್ನ ಬಾರೇ. ಯಾಕಲೇ ಗುಬ್ಬಾಳ್ದು? ನನಗೇನು ದಾರಿ ಗೊತ್ತಿಲ್ವಾ? ನನಗೇನು ಹೋಗಕ್ಕೆ ಬರಲ್ವಾ? ನನ್ನ ಮಗನೇ, ನಿನಗೆ ಕಂತ್ರಿ ಕೆಲಸನ ಗೊತ್ತು ಮಾಡಬೇಕು, ನನಗೆ ಅರ್ಥ ಮಾಡ್ಕೋಬೇಕು ಅಂತಲೇ ಊರಿಗೆ ಹೋಗೋ ಥರ ಮಾಡಿದ್ದು. ಇನ್ನೊಂದು ಸಲ ಏನಾದ್ರೂ ಇನ್ನೊಂದು ಸಲ ಯಾವಳ ಜೊತೆನ ನೀನು ಓಡಾಡಿದ್ದು ನೋಡ್ಬಿಟ್ರೆ ಕಣ್ಣುಗುಡ್ಡ 2 ಇರಲ್ಲ, ಕಾಲಂತೂ ಇರೋದೇ ಇಲ್ಲ. ಮುರಿದು ಮೂಲೆ ಕೂರಿಸ್ಬಿಡ್ತೀನಿ ಮಗನೇ. ಏನು ಅನ್ಕೊಬಿಟ್ಟಿದ್ಯಾ? ನಾನು ಚೆನ್ನಾಗಿಲ್ಲ ಅಂತಂದಮೇಲೆ ಯಾಕಲ್ಲ ಮದುವೆ ಮಾಡ್ಕೊಂಡು ನನ್ನ ಸಂಸಾರ ನನ್ನ ಜೀವನ ಯಾಕೆ ಹಾಳು ಮಾಡ್ತಾ ಇದೆಯಾ?
ನಿಂಗೆ ಯಾವಳ ಸಂಡಕ್ಕಿರೋಳೆ ಬೇಕು ಅಂತ ಹೇಳಿದ್ರೆ ಅವಳನ್ನೇ ಕಟ್ಕೊಂಡು ಅವಳ ಜೊತೆ ನೆಮ್ಮದಿಯಾಗಿರ್ಬೇಕಿತ್ತು. ಅದು ಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟು ಏನೆಲ್ಲ ಮಾಡ್ತಾ ಇದೀಯ ನೀನು? ರೀ ಏನ್ರಿ ಅದು ಗಲಾಟೆ? ಏನಿಲ್ಲ ಸರ್, ಏನಿಲ್ಲ ಸರ್. ನನ್ನ ಹೆಂಡತಿ ಸರ್, ನನ್ನ ಹೆಂಡತಿ ಯಾರೋ ಏನೋ ಸುಳ್ಳು ಸುಳ್ಳು ಹೇಳ್ಕೊಟ್ಬಿಟ್ಟವ್ರೆ ಸರ್. ಅದಕ್ಕೇನೆ ಬಂದು ಏನೋ ವಿಚಾರಿಸ್ತವ್ರೆ ಸರ್. ಕರ್ಕೊಂಡು ಹೋಗ್ತೀನಿ ಸರ್ ಈಚೆ ಕಡೆ. ರೀ ಸಂಸಾರದ ಏನಿದ್ರು ಮನೆಗೆ ಇಟ್ಕೊಳ್ಳಿ, ಇದೆಲ್ಲ ಕೆಲಸ ಎಲ್ಲ ತಂದು ಇಟ್ಕೊಬಿಡಿ. ನೋಡ್ರಿ ಅವಾಗಿಂದ ವೇಸ್ಟ್ ಆಗ್ತಾ ಇದ್ರಿ ಟೈಮಲ್ಲಿ. ನೋಡಿ ಎಲ್ಲ ಸುಮ್ಮನೆ ನಿಂತ್ಕೊಂಡವ್ರು ಕೆಲಸ ಕಾರ್ಯ ಮಾಡಿದಂಗೆ. ನೋಡಿ ನಿಮ್ದೇನಾದ್ರೂ ಇದ್ರೆ ನಿಮ್ಮ ಹೆಂಡತಿನ ಮನೆ ಕರ್ಕೊಂಡು ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಅದೇನೇನು ಸಮಸ್ಯೆ ಐತೋ ಬಗೆಹರಿಸ್ಕೊಂಡು ಬನ್ನಿ. ಈ ಥರ ಇಲ್ಲೆಲ್ಲ ಟೈಮ್ ವೇಸ್ಟ್ ಎಲ್ಲ ಮಾಡಬೇಡಿ. ಕರ್ಕೊಂಡೋಗಿ. ಕ್ಷಮಿಸಿ ಸರ್, ಬೇಕಂತ ಮಾಡಲಿಲ್ಲ, ಕ್ಷಮಿಸಿ ಸರ್. ಅದು ಸ್ವಲ್ಪ ಸ್ವಲ್ಪ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಸರ್. ಈಗಲೇ ಕರ್ಕೊಂಡು ಹೋಗ್ತೀನಿ ಸರ್, ನನ್ನ ಹೆಂಡ್ತಿನ ಈಗಲೇ ಕರ್ಕೊಂಡು ಹೋಗ್ತೀನಿ. ಲೇ ಬಾರೆ ಹೋಗೋಣ, ಬಾರೆ ಮನೆಗೆ ಹೋಗೋಣ. ಇಲ್ಲೆಲ್ಲ ದೊಡ್ಡ ದೊಡ್ಡ ಆಫೀಸರ್ಗಳೆಲ್ಲ ಇರ್ತಾರೆ. ಇಲ್ಲಿ ಯಾಕೆ ನನ್ನ ಮಾನ ಮರ್ಯಾದೆ ಕಳಿತೀಯಾ? ನಿನ್ಗೆ ಅದು ಏನೇನು ಬೇಕೋ ಉತ್ತರನ ಮನೆಗೆ ಕೊಡ್ತೀನಿ, ಬಾರೆ. ಕೇಳಿಸ್ಕೊಟ್ರಲೆ ಬಿತ್ರಿಗಳ, ಇನ್ನೊಂದು ಕಿತ್ತಾಯಿ ಏನಾದರೂ ನನ್ನ ಗಂಡನ ಸವಾಸಕ್ಕೆ ಬಂದ್ರು ಒಬ್ಬೊಬ್ರು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಇದೇ ಥರನೇ ಬಂದು ಗಾರ್ಮೆಂಟ್ಸ್ ಒಳಗಡೆ ನುಗ್ಗಿ ಒಬ್ಬೊಬ್ರಿಗೂ ಕ್ಯಾರ ಕಿತ್ತೋಗಂಗೆ ಹೊಡೆದ್ಬಿಡ್ತೀನಿ. ಲೇ ಸಜ್ಜಿ ಬಾರೆ ಹೋಗೋಣ. ಸರ್ ಬೈತಾರೆ, ಬಾರೆ. ಅಯ್ಯೋ ಇವಳೇನು ಮನೆ ಅನ್ಕೊಬಿಟ್ಟವಳ ಏನು? ಲೇ ಬಾರೆ. ಯಾಕಲೇ ಯಾಕೆ ಮೈಗೆ ಜುಮ್ ಅನಿಸ್ತಾ ಇದೆ ನಿನಗೆ? ಕಿತ್ತೋದ್ ಬಡ್ಡಿ. ಇಷ್ಟೊತ್ತಿರಲಿಲ್ಲ ಹುಡುಗಿ ಜೊತೆ ತಿರ್ಗಾಡ್ಬೇಕಾದ್ರೆ ನಿಂಗೆ ಮಾನ ಮರ್ಯಾದೆ ಹೋಯ್ತಿರಲಿಲ್ಲ. ಇವಾಗ ನಾನು ಬಂದು ಕಿರ್ಚಾಡ್ತಿರೋದಕ್ಕೆ ಮಾನ ಮರ್ಯಾದೆ ಹೋಯ್ತೈತಿಲ್ಲ. ಎಷ್ಟು ಅಂತ ಹೇಳ್ಬಿಟ್ಟು ನಿನ್ನ ಮೋಸ ಮಾಡಕ್ ಸಾಧ್ಯ? ನಡಿ ಮನೆಗೆ, ಹಾಕೊಂಡು ರುಬ್ತೀನಿ. ನೋಡಿ ನಿಮ್ಮ ಸಮಸ್ಯೆಗಳೇನಿದ್ರು ಮನೇಲಿ ಇಟ್ಕೊಳ್ಳಿ. ಆಫೀಸಲ್ಲಿ ಕೆಲಸದಲ್ಲಿ ನೀವು ತಗೊಂಡು ಬರಲೇಬೇಡಿ. ಸುಮ್ಮನೆ ತಲೆನೋವು ತರ್ತೀರಾ ನೀವಂತೂ. ನೋಡಿ ಹೋಗ್ತೀರಾ ಹೋಗಿ ಅಷ್ಟೇನೆ. ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡಿ ನೀವು. ಹೋಗಿ ಫಸ್ಟ್ ಏನೋ ಸಮಸ್ಯೆ ಬಗೆಹರಿಸ್ಕೊಂಡು ಬನ್ನಿ. ಇನ್ನೊಂದ್ಸಲ ಹಿಂಗೆ ರಿಪೀಟ್ ಆಯಿತು ಅಂದರೆ ಕೆಲಸದಿಂದ ವಜಾ ಮಾಡ್ಬಿಡ್ತೀನಿ ನಿಮ್ಮನ್ನ. ಗೆಟ್ ಲಾಸ್ಟ್. ನೋಡಿ ಸುಮ್ಮನೆ ನಿಮ್ಮ ಪಾಡು ನೀವು ಕೆಲಸಕ್ಕೆ ಹೋಗಿ. ಕೆಲಸ ಎಲ್ಲ ಪೆಂಡಿಂಗ್ ಇಟ್ಬಿಟ್ಟು ಬಂದರೆ ಇವತ್ತು ಅರ್ಧ ಗಂಟೆ ವೇಸ್ಟ್ ಆಯಿತು ಸುಮ್ಮನೆ. ಗೋ. ನಾನು ಹೇಳಿಲ್ವ ನಿಂಗೆ ಅವತ್ತೇನೆ, ಯಪ್ಪ ಮ್ಯಾನೇಜರ್ ಎಂಟಿ ಹುಟ್ಟು ಬಜಾರಿ ಅಂತ ಹೇಳ್ಬಿಟ್ಟು ನೋಡ್ದ ಹೆಂಗೆ ಸರಿಯಾಗಿ ರಾಚಾರ ಬಿಡಿಸೋದ್ಲು ಅಂತ ಹೇಳ್ಬಿಟ್ಟು. ಅಮ್ಮ ಈ ಅಮ್ಮನ ನಾನು ಅವತ್ತೇ ನೋಡಿದ್ದೆ, ಹುಟ್ಟು ಬಜಾರಿ ಗೊತ್ತಾ ಇವಳಂತೂ. ಫುಲ್ಲು ಬಜಾರಿ ಅಂದರೆ ಬಜಾರಿ. ನಾನು ಅದಕ್ಕೆ ಹೇಳಿದ್ದು, ಅಪ್ಪಪ್ಪ ಇನ್ನೊಂದ್ಸಲ ಯಾರು ಮ್ಯಾನೇಜರ್ ಜೊತೆ ಹೋದ್ರೆ ಅವ್ರ ಕತೆ ಮಟಾಶ್ ಮಾಡಾಕ್ಬಿಟ್ಟು ಫಿನಿಶ್ ಮಾಡಾಕ್ಬಿಡ್ತಾಳೆ ಅಂತ ಮಾತ್ರ ಚೆನ್ನಾಗಿ ಗೊತ್ತು ನನಗೆ. ಹಬ್ಬಬ್ಬಬ್ಬ ಏನು ಸಾಮಾನ್ಯದಳು ಅಂತ ಅನ್ಕೊಬಿಟ್ರ. ಯಪ್ಪ ನೋಡಿ ನಿಂತಿ ಎಷ್ಟು ಬಜಾರಿ. ಯಪ್ಪ ನಮ್ಮ ವಿಚಾರ ನೋಡಿ ಹೆಂಗೆ ಹೇಳ್ತಾಳೆ. ಮಾಲಾಗ ಓಡಾಡಿದ್ದು ಅದು ಇದೆಲ್ಲ ನೋಡ್ಬಿಟ್ಟು ಬಂದು ಜಗಳ ಮಾಡ್ತಾವಳೆ. ಇನ್ನೊಂದ್ಸಲ ಮ್ಯಾನೇಜರ್ ವಿಚಾರಕ್ಕೆ ಹೋದ್ರೆ ಸುಮ್ಮನೆ ಇದು ಮಾಡಾಕ್ಬಿಡ್ತೀನಿ ಅದು ಮಾಡಾಕ್ತೀನಿ ಅಂತ ಹೇಳ್ತಾಳಲ್ಲ, ಭಯ ಆಗ್ತಾಯಿತ್ತು ಅಷ್ಟೇ ನನಗಂತೂ. ಯಾರೋ ಬೇಕು ಅಂತ ಪಿನ್ನಿಗೆ ಬಿಟ್ಟು ಫಿಟ್ಟಿಂಗ್ ಇಕ್ಕವ್ರೆ ಅಂತ ಅನ್ನಿಸ್ತದೆ ಅವ್ನ ಹೆಂಡ್ತಿಗೆ ಹೋಗ್ಬಿಟ್ಟು. ಯಪ್ಪ ದೇವ್ರೆ, ಇನ್ನು ಎಂಥ ಜನ ಇರಬೇಡ. ನನಗಂತೂ ಕೈಕಾಲೆ ನೊಡ್ಗೋಗ್ಬಿಟ್ವು. ಎಲ್ಲಿ ನನ್ನ ಸುದ್ದಿಗೆ ಬಂದ್ಬಿಟ್ಟು ನನಗೆ ಹಿಡ್ಕೊಂಡು ಹೊಡಿತಾಳೋ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸದ್ಯನಪ್ಪ ದೇವ್ರೆ, ಸದ್ಯ ನಮ್ಮ ತಂಟೆಗೇನು ಬರಲಿಲ್ಲ. ಇನ್ನೊಂದ್ಸಲ ಹೋದ್ರೆ ಗ್ಯಾರಂಟಿ ದರುಮ್ದೇಟೆ ಬೀಳ್ತವೆ ಅಂತ ಅನ್ನಿಸ್ತೈತೆ. ಸವಾಸ ನೆನೆಯ ಬೇಡ. ಕಂಡರ್ ಗಂಟುಗಳನ್ನ ಬುಟ್ಟಿಗೆ ಹಾಕೊಂಡ್ರೆ ಯಾರು ತಾನೇ ಬಿಡ್ತಾರೆ? ಚೊಪ್ಪಲಿ ಕಿತ್ತೋಗಂಗೆನೇ ಹೊಡಿಯೋದು. ಹೋಗು ಕೆಲಸ ಮಾಡಿ ನಡಿ. ಯಾಕೆ ಇಷ್ಟೊಂದು ಶಾಕ್ ಆಗಿ ನಿಂತ್ಕೊಂಡಿದ್ಯಾ? ಶಾಕ್ ಆಗಿ ಹೋಗ್ಬಿಡ್ತಾ? ಆಗ್ಲೇಬೇಕಲ್ವಾ? ಹೆಂಡ್ತಿ ಸುಮ್ಮನೆ ಬಿಟ್ಬಿಡ್ತಾಳ ಬೇರೆ ಹುಡುಗಿ ಜೊತೆ ಇದ್ರೆ? ಯಾಕೆ ಸುಮ್ಮನೆ ಇರ್ತಾಳೆ ಹೇಳು? ಸರಿ ಸರಿ ನಡಿ ನಡಿ, ಕೆಲಸ ಮಾಡಿ ನಡಿ. ನೀನು ಯಾಕೆ, ನೀನೇ ದೊಡ್ಡ ತಪ್ಪು ಮಾಡಿದ್ದೀನಿ ನಂಗೆ ಫುಲ್ಲೇ ಶಾಕ್ ಹೊಡೆದೊಳಗೆ ನಿಂತ್ಕೊಂಡಿದ್ಯಲ್ಲ, ನಡಿ. ಯಪ್ಪ ಒಂದ್ಸಲ ಈ ಮ್ಯಾನೇಜರ್ ಹತ್ರ ಮಾತಾಡೋದೇ ಬೇಡ. ಹೆಂಡ್ತಿ ಏನು ಹುಟ್ಟು ಬಜಾರಿ ಹೆಂಡ್ತಿ, ಎಷ್ಟು ಬಾಯಿ ಮಾಡ್ತಾಳೆ ಯಪ್ಪ ದೇವ್ರೆ.